ಇವ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು MSME ಅಂತೀವಿ ನಾವು, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಿಗಳು ಅವು ಬೆಳೀತಾನೆ ಇಲ್ಲ. ಮತ್ತು ಅಗ್ರಿಕಲ್ಚರ್ಗಂತ ಮಾರ್ಕೆಟೇ ಕೊಟ್ಟಿಲ್ಲ. ಯಾಕಂದ್ರೆ ದೊಡ್ಡ ಮಾರ್ಕೆಟ್ ಕೊಟ್ಟರೆ ಅಗ್ರಿಕಲ್ಚರ್ಗೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತೈತೆ ರೀ. ಇಲ್ಲಿ ಉದ್ಯೋಗ ಎಲ್ಲ ಸೃಷ್ಟಿ ಮಾಡ್ತೀವಿ ನೀವು. ಉದ್ಯೋಗ ಸೃಷ್ಟಿ ಮಾಡ್ಬೇಕಾದವ್ರು ಯಾರ ಗೌರ್ಮೆಂಟ್ ಅವ್ರು ಹೇಗೆ ಮಾಡ್ಬೇಕಂದ್ರೆ ನಮ್ಮ ಟ್ಯಾಕ್ಸ್ ತೊಗೊತಾರೆ ರೀ. ಅವರು ಟ್ಯಾಕ್ಸ್ನಿಂದ ರೋಡ್ ಮಾಡ್ಬೇಕಂತ ಇರ್ತದೆ, ನೀರು ಕೊಡ್ಬೇಕಂತ ಇರ್ತದೆ, ಜೊತೆ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ಇರ್ತದೆ. ಇದಕ್ಕೆ ಟ್ಯಾಕ್ಸ್ ತೊಗೊಳ್ತಾ ಇರ್ತಾರೆ. ಅದನ್ನು ಟ್ಯಾಕ್ಸ್ ಏನು ಚೈನಿ ಮಾಡೋಕ್ಕಲ್ಲ, ಏನೋ ಆಡಳಿತ ಬಂದಿವಪ್ಪ ನಾವೆಲ್ಲ ಚೈನಿ ಮಾಡ್ತೀವಿ ಅಂತ ಅಲ್ಲದು. ಟ್ಯಾಕ್ಸ್ ತೊಗೊಳ್ಳೋ ಉದ್ದೇಶನ ಇವತ್ತು ನೀರಿಂದ ಹಿಡಿದು ಎಲ್ಲ ವಸ್ತುಗೂ ಟ್ಯಾಕ್ಸ್ ಅದ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಗಾಳಿಗೆ ಸರಿ ಟ್ಯಾಕ್ಸ್ ಕೊಡೋ ಪ್ರಸಂಗ ಬರ್ಬೋದು. ಯಾಕೆಂತಂದರೆ ಏನು ನಡೀತಾ ಇಲ್ಲಪ್ಪ ನಮ್ಮ ಸರ್ಕಾರ, ಟ್ಯಾಕ್ಸ್ ಬೇಕಾಗಬೇಕು ನಮಗಂತೆ. ಆದರೆ ಟ್ಯಾಕ್ಸ್ ಕೊಡೋ ಶಕ್ತಿ ನಮ್ಗೆ ಬರಬೇಕಾದ್ರೆ ನಮ್ಗೆ ಉದ್ಯೋಗ ಬೇಕಲ್ರಿ. ನೀವು ಎಲ್ಲಿದ್ದು ಕೊಡ್ತೀರಿ? ನಿಮ್ಗೆ ಉದ್ಯೋಗ ಇಲ್ಲ ಅಂದ್ರೆ ಎಲ್ಲಿ ತಂದು ದುಡ್ಡು ಕೊಡೋರು ರೀ? ಅದಕ್ಕೆ ಮೊದಲು ಒಂದು ಆಡಳಿತದಲ್ಲಿ ನಿಂತವ್ರು ಯಾರೂ ಇರಲಿ, ವಿರೋಧ ಪಕ್ಷದವ್ರು ಆದರೂ ಸಹಿತ ಅವ್ರು ಏನು ವಿಚಾರ ಮಾಡ್ಬೇಕಂದ್ರೆ ನಾವು ಉದ್ಯೋಗ ಸೃಷ್ಟಿ ಮಾಡೋದು ಹೆಂಗೆ, ಗ್ಯಾರಂಟಿ ಹೆಂಗೆ ಕೊಡೋದಂತಲ್ಲ, ಉದ್ಯೋಗ ಹೇಗೆ ಕೊಡಬೇಕು, ನಾವು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ ಅದನ್ನು ಯಾವಾರಾದರೂ ಅದು ವಿಚಾರ ಮಾಡ್ಬೇಕಾದ್ರೆ ಅದು ನಮ್ಮಲ್ಲಿ ಮಾಡ್ತಾನೆ ಇಲ್ಲ. ಇವತ್ತು ವಿರೋಧ ಪಕ್ಷ ಇರ್ಬೋದು, ಆಡಳಿತಾರೂಢ ಪಕ್ಷ ಇರ್ಬೋದು. ಇವಾಗ ನೀವು ಇವಾಗ ಒಂದು ಪಾಯಿಂಟ್ ಹೇಳಿದ್ರಿ, ಗ್ಯಾರಂಟಿ ಕೊಡೋ ಬದಲು ಉದ್ಯೋಗ ಹೆಂಗೆ ಕೊಡೋದು ಅಂತ ಯೋಚನೆ ಮಾಡಬೇಕು ಅಂತ. ಕಾಂಗ್ರೆಸ್ ಕೂಡ 25 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಆ 25 ಗ್ಯಾರಂಟಿಗಳ ಬದಲು ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಖಾತ್ರಿ ಪಡಿಸಿದ್ರೆ ಸಾಕಾಗಿತ್ತೇನೋ. ಬಹುಶಃ ದೇಶ ಅಲ್ಲಿಗೆ ಒಂದಿಷ್ಟು ಅರ್ಧ ಅಲ್ದಿದ್ರು ಒಂದು ಕಾಲು ಭಾಗನಷ್ಟು ಅದು ಸುಧಾರಿಸ್ಕೊಳ್ತಾ ಇತ್ತು. ನೀವು ಹೇಳೋದಂತ ನೋಡ್ರಿ, 100% ಸತ್ಯ. 1 ಲಕ್ಷ ಕೊಡ್ತೀನಿ ಹೆಣ್ಮಕ್ಳಿಗೆ, 100% ಸತ್ಯ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಉದ್ಯೋಗ ಕೊಡಬೇಕಾಗಿ ಸರ್ಕಾರ ಕರ್ತವ್ಯ, ಅದು ಕೊಡಲೇಬೇಕು. ಇವರು ಅದೇ ಕಾಲ ದುಡಿದೇ ಊಟ ಮಾಡಬೇಕು. ಇದೊಂದು ಸಾಮಾನ್ಯ ತತ್ವ. ಇದನ್ನು ಮೀರೋದಪ್ಪ ಅಂತಂದ್ರೆ ನಮ್ಮ ಅರ್ಥವ್ಯವಸ್ಥೆ ನಾವು ಹಾಳು ಮಾಡ್ಕೊಳ್ಳೋಣ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇಲ್ಲಿ ಸ್ಥಾಪಿತ ಕೆಲವೊಂದು ವ್ಯವಸ್ಥೆಗಳಿದ್ದಾವೆ. ನಿಮ್ಗೆ ಉದ್ಯೋಗ ಸೃಷ್ಟಿ ಮಾಡೇ ಕೊಡೋದಿಲ್ಲ ನಾವು. ಒಂದೇನು ನಾವು ಮಾಡೋದ್ರಲ್ಲಿ ನಾವು ತೊಗೊಂಡು ಇದ್ದಂಗೆ ಫಂಡ್ಸ್ ತಾನ ಮಾರಿ ಹೋಗುವಂಥ, ದಿವಾಳಿ ಎಬ್ಬಿಸುವಂಥ ಕಂಪ್ನಿಗಳು ಎಷ್ಟಿಲ್ಲ. ಇಲ್ಲಿವರೆಗೆ ಮೋದಿಜಿಯವ್ರು ಬಂದ ಮೇಲೆ ಸರಿ ಸುಮಾರು 2 ಲಕ್ಷ ಕಂಪ್ನಿಗಳು ದಿವಾಳಿ ಎಬ್ಬಿಸಿ ರೊಕ್ಕ ತುಂಬಿಕೊಂಡು ಹೋಗಿದ್ದು. ಯಾರೂ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಅದಕ್ಕೆ ಹಲವು ಕಾರಣ ಇರ್ಬೋದು. ಒಂದು ಕಂಪ್ನಿಗೆ ನೀವು ಪರ್ಮಿಷನ್ ಕೊಡ್ತೀರಿ, ಅವ್ರಿಗೆ ಏನೋ ಬ್ಯಾಂಕ್ ಲೋನ್ ಮಾಡಿ ಕೊಡ್ತೀರಿ, ಅವ್ರು ಯಾವ ಉದ್ಯೋಗ ಮಾಡ್ಲಿಕ್ಕತ್ತಾರೆ, ಉದ್ಯೋಗ ಸೃಷ್ಟಿ ಆಗ್ತಾವಿಲ್ಲ ಅನ್ನೋಂಥದ್ದು ಕನ್ಫರ್ಮೇಷನ್ ಸರ್ಕಾರ ಮಾಡ್ಕೋಬೇಕು. ಈಗ ನೀವು ಒಂದು ಉದ್ಯೋಗ ಸೃಷ್ಟಿ ಮಾಡಪ್ಪ, ಈಗ ನಾವು ಪತ್ರಿಕಾ ರಂಗದಾಗ ನಮ್ಗೆ ಆಸಕ್ತಿ ಇದೆ, ಈ ಉದ್ಯೋಗ ನಾವು ಸೃಷ್ಟಿ ಮಾಡಿದ್ರೆ ಒಂದು 10-20 ಮಂದಿ ಉದ್ಯೋಗ ಕೊಡ್ತೀವಿ ಅಂದಾಗ ಕೊಟ್ಟಾರೋ ಇಲ್ಲೋ, ಏನು ಮಾಡಲಿಕ್ಕೆ ಹೇಳ್ತಿದ್ದಾರೆ. ಅದಕ್ಕೊಂದು ಇನ್ಸ್ಪೆಕ್ಷನ್ ಅಂತೂ ಮತ್ತೇನು ಬೇಕಿಲ್ಲ. ಆದರೆ ನಮ್ಮ ದುರಂತ ಏನಂತಂದರೆ, ಯಾರು ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ, ಯಾರು ನನಗೆ ವ್ಯವಹಾರ ನೋಡ್ಕೊಂಡು ಹೋಗ್ತಾರೆ, ಅವರ ಭ್ರಷ್ಟದಾರ. ನಾವು ಏನೂ ಇಲ್ಲದೆ ಇದ್ರು ಸಹಿತ ಎಲ್ಲ ಇದಂತ ಬರೆದು ಕೊಡ್ತಾರೆ. ಒಂದು ಎಲ್ಲ ಇದ್ರು ಸಹಿತ ಏನೂ ಇಲ್ಲತ್ತು ಬರೆದು ಕೊಡೋದು ಕಾಡುವಂಥವ್ರು ಇದ್ದಾರೆ. ಇದು ಇಲ್ಲಿಯ ದುರಂತ. ಆ್ಯಕ್ಚುಲಿ ನಾವೆಲ್ಲರೂ ಪ್ರಾಮಾಣಿಕರಾಗಿರ್ಬೇಕಾಯ್ತು. ಒಬ್ಬರಿಗೆ ಅನ್ನೋದಿಲ್ಲ ಈ ಮಾತಿನ. ನಮ್ಮನ್ನು ಹಿಡ್ಕೊಂಡು ಕಂಪ್ನಿ ರಚನೆ ಮಾಡೋರು ಹಿಡ್ಕೊಂಡು, ಅಥವಾ ಫ್ಯಾಕ್ಟ್ರಿ ರಚನೆ ಮಾಡೋರು ಹಿಡ್ಕೊಂಡು, ಸಣ್ಣ ಉದ್ಯೋಗ ಮಾಡೋರು ಹಿಡ್ಕೊಂಡು ಎಲ್ಲರೂ ಕರೆಕ್ಟಾಗಿ ನಮ್ಮ ಕರ್ತವ್ಯನ ತಿಳ್ಕೊಂಡು ಪ್ರಾಮಾಣಿಕತೆ ನಮ್ಮಲ್ಲಿ ಬರಬೇಕಾಗಿದೆ. ಇದು ನಮ್ಮಲ್ಲಿ ಭಾಳ ದೊಡ್ಡ ಕೊರತೆ ಇದೆ ರೀ. ಹೀಗಾಗಿ ಯಾವುದೇ ಸೃಷ್ಟಿ ಮಾಡಿದ್ರು ಉದ್ಯೋಗಗಳನ್ನ ಆ ಉದ್ಯೋಗ ಕೊಡುವಂಗಿಲ್ಲ. ಇನ್ನು ಉದ್ಯೋಗ ಎದುರಾಗ ಸಿಗ್ತಿದ್ದಪ್ಪ ನಮ್ಗೆ ಹೆಚ್ಚ ಎಲ್ಲ ನಮ್ಗೆ ಬೇಕಲ್ಲ ಜ್ಞಾನ. ಈಗ ನಾವು ನೋಡ್ರಿ, ಅಮೇರಿಕಾದಷ್ಟ, ಯುರೋಪಿಯನ್ ಕಂಟ್ರಿ ಅಷ್ಟ ನಾವು ವೈಜ್ಞಾನಿಕವಾಗಿ ಬೆಳೆದಿಲ್ಲ. ನಮ್ಮಲ್ಲಿ ಟೆಕ್ನಿಷಿಯನ್ಗಳಿಲ್ಲ. ನಮ್ಮಲ್ಲಿ ಏನಪ್ಪ ಅಂದ್ರೆ ಒಳ್ಳೆ ಮಾತುಗಾರ ಇರ್ತಾರೆ. ಕಷ್ಟ ಬೆಳಿಗ್ಗೆ ಮುಂಜಾನೆ ಸಾಯಂಕಾಲ ಮಾತಾಡ್ತಾರೆ. ಅದರಲ್ಲಿ ಎಲ್ಲ ಬಗ್ಗೆ ಇಲ್ಲ, ನಡೆಯಲ್ಲ. ಆದರೆ ಟೆಕ್ನಿಕಲ್ ಡೆವಲಪ್ ಆಗಬೇಕಾದ್ರೆ ವೈಜ್ಞಾನಿಕ ಜ್ಞಾನ ಕೊಡ್ಬೇಕು. ನಮ್ಮಲ್ಲಿ ಶಿಕ್ಷಣ ಇಲ್ಲಂದ್ರೆ ಮಕ್ಕಳಿಗೆ ಕೊಡೋದು ಮೊದಲನೇದ ನಾವು ಮಾಡಬೇಕಾಗಿದ್ದು ಕೆಲಸ ಅಂದರೆ, ಫಸ್ಟ್ ಡ್ಯೂಟಿ ಅಂದರೆ ಅಂಬೇಡ್ಕರ್ ಹೇಳೋದು ಇದೇ ಮಾತನ್ನು, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಉನ್ನತ ಶಿಕ್ಷಣ ಫ್ರೀ ಆಗಿಸಬೇಕು. ಇದು ಯಾಕೆಂದರೆ ನಿಮ್ಮಲ್ಲಿ ಬುದ್ಧಿ ಇತ್ತಂದ್ರೆ ನೀವು ಬೇಕಾದ್ರೆ ಫ್ರೀಡಪ್ಪ. ಇವತ್ತು MBBS ಮಾಡ್ತಾನೆ ಅಂತ ಹೇಳ್ತೀರಿ, ಅದು ಮತ್ತೇನೋ ಮಾಡ್ತಾನೆ ಅಂತ ಹೇಳ್ತೀರಿ, ಬಟ್ ಟೆಕ್ನಿಕ್ ಕಲಿಬೇಕಂದ್ರಿ. ಇವತ್ತು ಲಕ್ಷಗಟ್ಟಲೆ ಕೊಟ್ಟು ನೀವು ಹೆಂಗೆ ಕಲಿಯಕ್ಕೆ ಸಾಧ್ಯ ರೀ? ನೀವು ಇವತ್ತು ಲೋವರ್ ಗೇಜ್ ಅಪ್ಪರ್ ಗೇಜ್ ಹೋಗ್ಬೇಕಾದ್ರೆ 50,000 1 ಲಕ್ಷ ನೀವು ಫೀಸ್ ತುಂಬಕ್ಕೆ ಇವತ್ತು ನೀವು ಎಷ್ಟು ಜನಕ್ಕೆ ಸಾಧ್ಯತೆ ಇದು ಅಂದರೆ, ಮೊದಲೇ ನಾವು ಏನು ತಪ್ಪು ಹೆಜ್ಜಿಟ್ಟಿವಿ, ಶಿಕ್ಷಣ ಎಲ್ಲರೂ ಕೊಡಲಿಲ್ಲ. ಅದನ್ನು ವ್ಯಾಪಾರೀಕರಣ ಮಾಡಿದ್ವಿ ನಾವು. ಯಾವುದೂ ವ್ಯಾಪಾರೀಕರಣ ಮಾಡ್ಬೇಕು ಅಂತ ಮಾಡ್ಬೇಕು ರೀ. ಎಲ್ಲನೂ ವ್ಯಾಪಾರೀಕರಣ ಅಲ್ಲ, ಇಲ್ಲಿ ತಪ್ಪು. ಎರಡನೇದಾಗಿ ನಾವು ಕಲ್ತಿಲ್ಲ ಅಂದಾಗ, ನಮ್ಮಲ್ಲಿ ಹೈಯರ್ ಟೆಕ್ನಾಲಜಿ ಇಲ್ಲ ಅಂದಾಗ ನಮಗೆ ವಿಮಾನ ತಯಾರು ಮಾಡೋಕ್ಕೆ ಬರೋದಿಲ್ಲ, ಕಂಪ್ಯೂಟರ್ ನಮ್ಗೆ ಸ್ವತಃ ತಯಾರು ಮಾಡೋಕ್ಕೆ ಬರೋದಿಲ್ಲ, ಅದ್ರ ಪೇಟೆಂಟ್ ನಮಗೆ ಸಿಗೋದಿಲ್ಲ. ಇವತ್ತು ಕಂಪ್ಯೂಟರ್ ಮಾಡೋ ಒಂದು ಪೇಟೆಂಟ್ ಬೇರೆ ಕಡೆ ಇರ್ತದೆ ರೀ. ನೀವು ಅದು ಮಾಡಿ ಅದ್ರ ಬಿಲ್ ಅದ್ರ ಕಮಿಷನ್ ಅಲ್ಲಿ ಹೋಗಿರ್ತದೆ. ಯಾರು ಮುಂದೆ ತಯಾರು ಮಾಡಿರ್ತಾರಲ್ಲ ಅವ್ರು ಕೂಡ ಹೋಗಿರ್ತದೆ. ನಮ್ಮಲ್ಲಿ ಹೊಸತನೂ ಇಲ್ಲ, ದುಡ್ಡು ಹಾಕುವ ಬಂಡವಾಳ ಇಲ್ಲ, ನಮ್ಮಲ್ಲಿ ಜ್ಞಾನ ಇದ್ರೂ ಸಹಿತ ಅವಕಾಶ ಕೊಡುವಂಥ ಶಿಕ್ಷಣ ಇಲ್ಲ. ಮತ್ತಂದಾಗ ನೀವು ಯಾವುದಪ್ಪ ಹುಡುಕೋರು ಹೆಂಗೆ ತಯಾರು ಮಾಡೋರು ಅಂದರೆ ಉದ್ಯೋಗ ಸೃಷ್ಟಿ ಆಗಿಲ್ಲ. ಇದು ಮೊದಲನೇದು. ಇನ್ನು ಎರಡನೇದು ಹೋಗ್ಬಿಡ್ಪ ನಾವು